ಪ್ರತೀಶ್ ವ್ಲಾಗ್ ಅನ್ಸಬ್ಸ್ಕ್ರೈಬ್ ಎಷ್ಟು ಆಗ್ತಿತ್ತು ಅದಕ್ಕಿಂತ ಜಾಸ್ತಿ ಸಬ್ಸ್ಕ್ರೈಬ್ ಆಗ್ತಾ ಇತ್ತು. ನಾನು ಈ ಕಡೆ ಫೋಟೋ ವಿಡಿಯೋ ಅಂದ್ರೆ ಆಗದೇ ಇಲ್ಲ. ಯಾವಾಗ ಹಾಕಿದ್ರೆ ಏನಾಗುತ್ತೆ, ಯಾವ್ದು ಓಡುತ್ತೆ ಯಾವ್ದು ಬಿಡುತ್ತೆ, ಶಾರ್ಟ್ಸ್ ಮಾಡೋಕ್ಕೂ ಎಡಿಟಿಂಗ್ ಬರಲ್ಲ. ಎಡಿಟಿಂಗ್ ಗೊತ್ತಿಲ್ಲ. 700 ಆದ್ಮೇಲೆ ಸಬ್ಸ್ಕ್ರೈಬರ್ಸೇ ಇಲ್ಲ. ಯೂಟ್ಯೂಬ್ ಇಂಟ್ರೆಸ್ಟ್ ಇರಲಿಲ್ಲ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತೀಶ್ ವ್ಲಾಗ್. ಸೊ ಬನ್ನಿ, ನಾನಿವತ್ತು ನನ್ನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಅದೇನಪ್ಪ ಅಂದರೆ ಆ್ಯಕ್ಚುಲಿ ಇವತ್ತು ನಾನು ತುಂಬ ಖುಷಿಯಾಗಿ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಎಲ್ಲ ಇದು ನಿಮ್ಮ ಕಡೆಯಿಂದ ನನಗೆ ಇವತ್ತು ಇಷ್ಟು ಹ್ಯಾಪಿ ಮೂಮೆಂಟ್ನ ತಂದಿದೆ. ಓಕೆನಾ, ನನಗೆ ತುಂಬ 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 ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಸೊ ಏನಪ್ಪ ಇದು ಹಿಂಗೆಲ್ಲ ಕೂತಿದ್ದಾಳೆ ಅಂತ ಅನ್ಕೊಂತೀರಾ, ಬಟ್ ಇವತ್ತು ನನ್ನ ಬರ್ಡೇ ಅಲ್ಲ. 1K ಸಬ್ಸ್ಕ್ರೈಬರ್ಸ್ ಆಗಿದೆ. ಆ್ಯಕ್ಚುಲಿ ತುಂಬ 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 ಖುಷಿ ಆಯಿತು. ಸೊ ಅದಕ್ಕೆ ಅಂತ ಸಣ್ಣದಾಗಿ ಒಂದು ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಯಾವುದೇ ಒಂದು ವಿಚಾರ ನಮಗೆ ಯಾವುದು ಖುಷಿ ಕೊಡುತ್ತೋ ಅದನ್ನು ಸ್ವಲ್ಪ ಸಣ್ಣದಾಗಿ ಒಂದು ಸೆಲೆಬ್ರೇಷನ್ ಮಾಡಿದ್ರೆ ಇನ್ನೂ ಒಂಥರ ಖುಷಿ ಆಗುತ್ತೆ. ಅದು ಒಂದು ಸ್ಟೆಪ್ ಅಂತ ಅನಿಸುತ್ತೆ, ಸ್ಟೆಪ್ಪಿಂಗ್ ಸ್ಟೋನ್ ಅಂತ ಅನಿಸುತ್ತೆ. ಸೊ ಹಂಗಾಗಿ ಇದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಪ್ರತೀಶ್ ವ್ಲಾಗ್ 1K ಸಬ್ಸ್ಕ್ರೈಬರ್ಸ್. ಬನ್ನಿ ಇವಾಗ ಸೆಲೆಬ್ರೇಟ್ ಮಾಡೋಣ. ನಾನು ಖುಷಿ ಇಬ್ಬರು ಸೆಲೆಬ್ರೇಟ್ ಮಾಡೋಣ. ಖುಷಿಯಾರೆ ಬನ್ನಿ ಬನ್ನಿ ಬನ್ನಿ. ಮ್ಯಾಚಿಂಗ್ ಇವತ್ತು ಮ್ಯಾಚಿಂಗ್ ಇವತ್ತು 1K ಫೈನಲಿ ವೇಟಿಂಗ್ ಫಾರ್ 1K ಆಗಿತ್ತು. ಬ್ಲಾಸ್ಟ್ ತಂದಿಲ್ಲ ಏನು. ಚಿಯರ್ಸ್ ಆಗಿದ್ದೆಲ್ಲ ನಿಮ್ಮಿಂದ. ಹೀಗೆ ಕೀಪ್ ಸಪೋರ್ಟಿಂಗ್ ಅಸ್. ಆ್ಯಕ್ಚುಲಿ ಸೀರಿಯಸ್ಲಿ ತುಂಬ ಖುಷಿ ಆಗ್ತದೆ ಇವತ್ತು. ಯಾಕೆ ಅಂತ ಅಂದರೆ ನಾವು ಸಮ್ಟೈಮ್ಸ್ ಸ್ವಲ್ಪ ಕಷ್ಟ ಅಂದರೆ ಸ್ಟ್ರೈನ್ ಆಗಿ ಬರೋದು ಅದು ಇದು ಎಲ್ಲ ಇವಾಗ ಮ್ಯಾಟ್ರ್ ಆಗ್ತಾ ಇಲ್ಲ. ಅಷ್ಟು ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಆಲ್ ಆಫ್ ಯು. ಇದೆಲ್ಲ ನಿಮ್ಮ ಕಡೆಯಿಂದ ನನಗೆ ಸಿಕ್ಕಿರೋ ಅಂಥ ಒಂದು ಸ್ಪೆಷಲ್ ಗಿಫ್ಟ್. ಸೊ ಇದೇ ಥರ 1K ಸಬ್ಸ್ಕ್ರೈಬರ್ ಇನ್ನೂ ಜಾಸ್ತಿ ಆಗ್ತಾ ಹೋಗಲಿ. ನಮ್ಮ ಖುಷಿಯವರಿಗೆ ಕೇಳೋಣ. ಓಕೆನಾ, ಎಷ್ಟು ಖುಷಿ ಆಯಿತು, ಏನು ಅನಿಸ್ತು ಅಂತ. ನಾವು ಸೀರಿಯಸ್ಲಿ ವೆಯ್ಟ್ ಮಾಡ್ತಾ ಇದ್ವಿ. ನಾವು 4-5 ಡೇಸಿಂದ ವೆಯ್ಟ್ ಮಾಡ್ತಾ ಇದ್ವಿ ಕಂಟಿನ್ಯೂಸ್ ಆಗಿ. ಯಾವಾಗ ಆಗುತ್ತೆ, ಯಾವಾಗ ಸಮ್ಟೈಮ್ಸ್ ಅನ್ಸಬ್ಸ್ಕ್ರೈಬ್ ಆಗ್ತಾ ಇತ್ತು, ಸಬ್ಸ್ಕ್ರೈಬ್ ಆಗ್ತಾ ಇತ್ತು. ಎಷ್ಟೊಂದು ಅನ್ಸಬ್ಸ್ಕ್ರೈಬ್ ಎಷ್ಟು ಆಗ್ತಿತ್ತು ಅದಕ್ಕಿಂತ ಜಾಸ್ತಿ ಸಬ್ಸ್ಕ್ರೈಬ್ ಆಗ್ತಾ ಇತ್ತು. ಸೊ ನಾವು ಹಂಗಾಗಿ ಅಷ್ಟು ಏನು ಅದ್ರ ಬಗ್ಗೆ ನಾವು ಇದು ಮಾಡಿಲ್ಲ. ಬಟ್ ಆದರೆ ಏನು ಇನ್ನು ಯಾವಾಗ ಆಗುತ್ತೆ 1K ಯಾವಾಗ ಆಗುತ್ತೆ ಅಂತ ಸೀರಿಯಸ್ಲಿ ನಾವು ಅನ್ಕೊಂತಿದ್ವಿ. ಫೈನಲಿ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಓಕೆ, ಇವಾಗ ಯೂಟ್ಯೂಬ್ 1K ಸಬ್ಸ್ಕ್ರೈಬರ್ ಸೆಲೆಬ್ರೇಷನ್. Let's go. Happy for 1K. Thank you for subscribing us. Keep supporting. ಇನ್ನೂ ಚೆನ್ನಾಗಿ ಮಾಡ್ತೀವಿ. This is for you guys. Thank you. ಸಕಲ ಅಲ್ಟಿಮೇಟ್ ಕೇಕ್, ಬ್ಲೂಬೆರಿ ಕೇಕ್. ಹೆಂಗಿತ್ತು ಜರ್ನಿ ಸ್ಟಾರ್ಟಿಂಗ್ ಟು ಟಿಲ್ ನೌ ಅಂದರೆ ನಾನು ಹಾಫ್ ಜರ್ನಿಗೆ ಎಂಟ್ರಿ ಆಗಿದ್ದು. ಪ್ರತಿಯೊಬ್ಬರು ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ನಾನು ಮದುವೆ ಆದಮೇಲೆ ಪ್ರತಿಯೊಬ್ಬರ ಬ್ಲಾಗಿಗೆ ಆ್ಯಡ್ ಆದೆ. ಅಲ್ಲಿಂದ ಸ್ವಲ್ಪ ಕಂಟಿನ್ಯೂಸ್ ಆಗಿ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಸ್ಟಾರ್ಟಿಂಗಲ್ಲಿ ಗೊತ್ತಾಗ್ತಾ ಇರಲಿಲ್ಲ ಹೆಂಗೆ ಹಾಕಬೇಕು, ಏನು ಮಾಡಬೇಕು, ಟೈಮಿಂಗ್ಸ್ ಯಾವುದು, ಯಾವಾಗ ಹಾಕಿದ್ರೆ ಏನಾಗುತ್ತೆ, ಯಾವ್ದು ಓಡುತ್ತೆ ಯಾವ್ದು ಬಿಡುತ್ತೆ, ಏನೂ ಗೊತ್ತಿರಲಿಲ್ಲ. ರ್ಯಾಂಡಮ್ ಆಗಿ ವಿಡಿಯೋ ಮಾಡ್ತಾಯಿದ್ವಿ, ಹಾಕ್ತಾಯಿದ್ವಿ. ಆದರೆ ಓಡ್ತಾ ಇರಲಿಲ್ಲ. ಆಮೇಲೆ ಸ್ವಲ್ಪ ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಯಾವಾಗಾದರೆ ಏನಾಗುತ್ತೆ, ಯಾವಾಗ 1K ರೀಚ್ ಆಗುತ್ತೆ, ನಾವೆಷ್ಟು ಕನ್ಸಿಸ್ಟೆಂಟಾಗಿ ಮಾಡಿದ್ರೆ 1K ರೀಚ್ ಆಗ್ಬೋದು, ಎಲ್ಲ ರಿಸರ್ಚ್ ಮಾಡಿದ್ವಿ. ದೆನ್ ಸ್ಟಾರ್ಟೆಡ್.
ಅಲ್ಲಿಂದ ಮಾಡಿದ್ವಿ ನಿಯರ್ಲಿ ಒಂದು 700 ತನಕ ಸೂಪರಾಗಿ ಬಂತು. ಯಾಕಂದರೆ ನಾವು ಇವ್ರಿಗೆ ಹೇಳ್ತಾ ಇದ್ವಿ ಒಂದು 700-750 ತನಕ ನಮ್ಮ ಫ್ರೆಂಡ್ಸು ಕೊಲೀಗ್ಸು ರಿಲೇಟಿವ್ಸಿಗೆಲ್ಲ ಹೇಳ್ತಾ ಇದ್ವಿ. ಸೊ ಅಲ್ಲಿ ಬರ್ತಾ ಇತ್ತು ಒಂದು 50-40 ಆ ಥರ ಇನ್ಕ್ರೀಸ್ ಆಗ್ತಾ ಇತ್ತು. 700 ಆದಮೇಲೆ ಸಬ್ಸ್ಕ್ರೈಬರ್ಸೇ ಇಲ್ಲ. ಏನು ಮಾಡೋದು, ಫುಲ್ ಡೌನ್ ಹೋದ್ವಿ ಅಂತ ಡೌನ್ಫಾಲ್ ಆಯಿತು ಅಂದ್ಕೊಂಡ್ವಿ. ದೆನ್ ಮತ್ತೆ ನೋಡೋಣ, ಟ್ರೈ ಮಾಡೋಣ ಅಂತ ಶಾರ್ಟ್ಸ್ ಟ್ರೈ ಮಾಡಿದ್ವಿ. ಆಮೇಲೆ ನಮಗೆ ಟೈಮು ಇರಲಿಲ್ಲ ಅವಾಗ ವ್ಲಾಗ್ಸ್ ಮಾಡೋಕ್ಕೆ, ಅದಕ್ಕೆಲ್ಲ ಸೀರಿಯಸ್ಲಾಗೆ. ಆಮೇಲೆ ಶಾರ್ಟ್ಸ್ ಟ್ರೈ ಮಾಡಿದ್ವಿ. ಶಾರ್ಟ್ಸ್ ಮಾಡೋಕ್ಕೂ ಎಡಿಟಿಂಗ್ ಬರಲ್ಲ, ಎಡಿಟಿಂಗ್ ಗೊತ್ತಿಲ್ಲ. ಸೊ ಮತ್ತೆ ರಿಸರ್ಚ್ ಮಾಡಿ ಎಡಿಟಿಂಗ್ ಸ್ಟಾರ್ಟ್ ಮಾಡಿ ಹಿಂಗೆಲ್ಲ ಆಯಿತು. ಸೊ ಅದಾದಮೇಲೆ 700 ಸೀರಿಯಸ್ ಒಬ್ರಿಗೂ ನಾವೇ 700 ಆದಮೇಲೆ ಹೇಳೇ ಇಲ್ಲ. ಅದಾದಮೇಲೆ ನಮ್ಮ ಪಾಡಿಗೆ ನಾವೇ ಶಾರ್ಟ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಮತ್ತು ನಮ್ಮ ನೇಟಿವ್ಗೆ ಹೋದ್ವಿ, ಅಲ್ಲಂತೂ ಅಲ್ಲಿ ಮಾಡಿದ್ವಿ ಶಾರ್ಟ್ಸು, ಕ್ಲಿಕ್ ಆಯಿತು. ಅಲ್ಲಿ ಇಲ್ಲಿಂದಲೂ ಸ್ಟಾರ್ಟ್ ಆಗಿತ್ತು, ಬಟ್ 1K 2K 3K ಆ ಥರ ಇದಲ್ಲಿತ್ತು. ಯಾವಾಗ ಮತ್ತೆ ನಮ್ಮ ನೇಟಿವ್ಗೆ ಹೋದ್ವೋ ಆವಾಗ ಕೆಲವು ರೀಲ್ಸು ಟಕ್ 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 ಅಂತ ಮೂವ್ ಆನ್ ಆಯಿತು. ಟಕ್ ಟಕ್ ಅಂತ ಮೂವ್ ಆನ್ ಆಯಿತು. ಸೊ ಆಗ ಆಲ್ರೆಡಿ ಒಂದು ಲ್ಯಾಕ್ ದಾಟಿದೆ. ಇನ್ನೆಲ್ಲ ನಾರ್ಮಲ್ 50K 20K 15K ಆ ಥರ ಇದೆ. ವ್ಲಾಗ್ಸ್ ಬಂದು ನಾರ್ಮಲ್ ಒಂದು 300-400 ಆಗ್ತಾ ಇದೆ. ನೀವು ಹಿಂಗೆ ಸಪೋರ್ಟ್ ಮಾಡಿದ್ರೆ ಅದನ್ನು 1K 2K ಹೋಗುತ್ತೆ. ಓಕೆ, ನಿಮ್ಗೆ ಇವಾಗ ಏನಂತ ಅನ್ನಿಸ್ತಾ ಇದೆ? ಇಲ್ಲಿ ತನಕ ಬಂದ್ರಲ್ವಾ? ಸೊ ಇಲ್ಲಿ ತನಕ ಬಂದ್ಮೇಲೆ ನೀವು ಸ್ಟಾರ್ಟಿಂಗ್ ನಂಗೆ ಅನ್ಕೊಂಡಿದ್ರ ಇಷ್ಟು ರೀಚ್ ಆಗ? ನನಗೆ ಈ ಥರ ಹೇಳ್ಬಾರ್ದು, ಬಟ್ ಯೂಟ್ಯೂಬ್ ಇಂಟ್ರೆಸ್ಟ್ ಇರಲಿಲ್ಲ. ನಂಗೆ ಗೊತ್ತಿರಲಿಲ್ಲ ಯೂಟ್ಯೂಬ್ ಏನಕ್ಕೆ ಮಾಡೋದು, ಏನು ಎತ್ತ ಅಂತ. ಆಮೇಲೆ ಯೂಟ್ಯೂಬ್ನ ಸುಮ್ಮನೆ ಆಯಿತು, ನಾನು ಹೆಂಡತಿ ಬಂದು ಹೇಳುವಾಗ ಅವಳಿಗೆ ಅದು ಸಪೋರ್ಟ್ ಮಾಡೋಣ, ನನಗೆ ಏನು ಗೊತ್ತಿಲ್ಲ, ಅವಳಾರು ಮಾಡ್ತಾಳೆ, ಸೊ ಸಪೋರ್ಟ್ ಮಾಡೋಣ ಅಂತ ಯಾವುದೋ ಒಂದು ವಿಡಿಯೋ ಜಾಯ್ನ್ ಆದೆ. ಯಾವುದದು ನಾನು ಪ್ರತಿ ನಾವು 3 ಜನ ಮಾಡಿದ್ದು. ಆ ವಿಡಿಯೋನ ಎಡಿಟ್ ಮಾಡಿದೆ. ಆ ಎಡಿಟ್ ಮಾಡಿದಾಗ ವಾವ್ ನೈಸ್ ಅನಿಸ್ತು. ಅಂದರೆ ಫ್ರೀ ಇದ್ದಾಗ ಎಡಿಟ್ ಮಾಡೋದಲ್ಲ, ಅವಾಗ ಚೆನ್ನಾಗಿ ಅನಿಸ್ತು. ಅದ್ರ ಮಧ್ಯ ಈ ಫನ್ನಿ ಮೀಮ್ಸು ಟ್ರೋಲ್ಸು ಎಲ್ಲ ಆ್ಯಡ್ ಮಾಡಿದ್ವಲ್ಲ, ಅವಾಗ ಖುಷಿ ಆಯಿತು. ಎಡಿಟಿಂಗ್ ಚೆನ್ನಾಗಿರುತ್ತೆ ಅಂತ ನೆಕ್ಸ್ಟ್ ನಾನು ಸ್ಟಾರ್ಟ್ ಮಾಡಿದೆ. ಆವಾಗ ಕಾನ್ಫಿಡೆಂಟ್ ಬಂತು, ಓಕೆ ಯೂಟ್ಯೂಬಲ್ಲಿ ಚೆನ್ನಾಗಿದೆ, ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ, ನೋಡ್ತಾರೆ, ನಮ್ಮ ಲೈಫ್ ಸ್ಟೈಲ್ನು ಬೇರೆಯವ್ರಿಗೆ ಹೇಳಿದ್ರೆ ಚೆನ್ನಾಗಿರುತ್ತೆ, ನೋಡಿ ಖುಷಿ ಪಡ್ತಾರೆ ಅಂತ ಅನಿಸ್ತು. ನಾವು ಆ್ಯಕ್ಚುಲಿ ಫಸ್ಟ್ ನಾನು ಅಕೌಂಟ್ ಕ್ರಿಯೇಟ್ ಮಾಡಿದ್ದು ನಾನು ಆಯಿತಾ. ಕ್ರಿಯೇಟ್ ಮಾಡಿ 400 ಸಮಥಿಂಗ್ ಆಲ್ರೆಡಿ ಸಬ್ಸ್ಕ್ರೈಬರ್ಸ್ ಇದ್ದರು. ಬಟ್ ಆದರೆ ನಾನು ರ್ಯಾಂಡಮ್ಮಾಗಿ ಯಾವಾಗೋ ಒಂದೊಂದ್ಸತಿ 1 ಮಂತಿಗೆ 1-2 ಶಾರ್ಟ್ಸ್ ಆಗ್ತಿದೆ, ಅದು ಬರೀ ಶಾರ್ಟ್ಸ್ ಅಷ್ಟೇ. ಅಷ್ಟು ಬಿಟ್ಟರೆ ನಾನು ಕಂಟಿನ್ಯೂಸ್ ವ್ಲಾಗ್ ಎಲ್ಲ ಮಾಡ್ತಿರ್ಲಿಲ್ಲ. ಆಮೇಲೆ ಒಂದು 3 ಮಂತ್ಸ್ಗೆ ಒಂದ್ಸತಿನೋ 4 ಮಂತ್ಸ್ಗೆ ಒಂದ್ಸತಿನೋ ಒಂದು ವ್ಲಾಗ್ ಮಾಡ್ತಾ ಇದ್ದೆ. ಸೊ ಅದಾದಮೇಲೆ ನನ್ನ ತಲೆಗಿದ್ದು ಮದುವೆ ಆದಮೇಲೂ ನನಗೆ ಆ್ಯಕ್ಚುಲಿ ನನಗೆ ಬ್ಲಾಗರು, ನನಗೆ ವೀಡಿಯೋಸು ಈ ಥರ ಶಾರ್ಟ್ಸ್ ರೀಲ್ಸ್ ಎಲ್ಲ ಮಾಡೋದು ತುಂಬ ಕ್ರೇಜ್, ನನಗೆ ತುಂಬ ಇಂಟ್ರೆಸ್ಟ್ ಇದೆ. ಬಟ್ ಖುಷಿಗಂತೂ ಆಗದೇ ಇಲ್ಲ. ನಾನು ಈ ಕಡೆ ವಿಡಿಯೋ ಅಂದರೆ ಆಗದೇ ಇಲ್ಲ. ಆ್ಯಕ್ಚುಲಿ ಅವ್ರನ್ನ ನಾನು ಡೈವರ್ಟ್ ಮಾಡಿಬಿಟ್ಟಿದ್ದೀನಿ ಗಾಯ್ಸ್. ಆ್ಯಕ್ಚುಲಿ ಸೀರಿಯಸ್ ಆಗಿ ನನಗೆ ಒಂದು ಫೋಟೋ ತೆಗಿತಿರ್ಲಿಲ್ಲ ಗೊತ್ತಾ. ಸೀರಿಯಸ್ ಆಗಿರ್ಬೇಕು ಅಂದರೆ ನನಗೆ ಒಂದು ಫೋಟೋ ತೆಗೆದ್ರೆ ಸ್ಯಾಟಿಸ್ಫೈ ಆಗಲ್ಲ. ನನಗೆ ಅದರಲ್ಲಿ ಒಂದು 20 ತೆಗೆದ್ರೆ ಅದ್ರಲ್ಲಿ ಒಂದು 2 ಸೆಲೆಕ್ಟ್ ಮಾಡ್ತೀನಿ ನಾನು. ಸೊ ಹಂಗೆ ಇರೋದು. ಇವನ್ನ ನನ್ನ ಇದಕ್ಕೆ ನಾನು ಕನ್ವರ್ಟ್ ಮಾಡಿಕೊಂಡು ಮುಂಚೆನೇ ಪ್ಲ್ಯಾನ್ ಇತ್ತು ನನಗೆ. ಮುಂದೆ ಆ್ಯಕ್ಚುಲಿ ಬ್ಲಾಗರ್ ಆಗಬೇಕಂದ್ರೆ ನಂಗೆ ತುಂಬ ಇಷ್ಟ. ಜೊತೆಗೆ ನನಗೆ ಫೋಟೋಸ್ ಕ್ರೇಜ್ ಜಾಸ್ತಿ. ಸೊ ಫೋಟೋಸ್ ಜಾಸ್ತಿ ತೆಗೆಸ್ಕೊತೀನಿ, ಬಟ್ ಅದ್ರಲ್ಲಿ ಸೆಲೆಕ್ಟ್ ಮಾಡೋದಿಲ್ಲ. ಬಟ್ ಇವ್ರು ಹೆಂಗೆ ಅಂದರೆ ಫೋಟೋಸ್ ತೆಗಿಯೋದಂತೂ ತೆಗಿಯೋಕ್ಕೆ ಆಗಲ್ಲ, ತೆಗಿಯೋಕ್ಕೆ ಇಷ್ಟ ಇಲ್ಲ, ಇವರು ಫೋಟೋಸ್ ತೊಗೊಳಲ್ಲ. ಸೊ ಆ ಥರ. ಬಟ್ ನಾನು ಆ್ಯಕ್ಚುಲಿ ನನಗೆ ನೀವು ಪ್ರೌಡ್ ಅಂತ ಹೇಳ್ಬೇಕು. ಯಾಕೆ ಅಂದರೆ ಇವ್ರನ್ನ ಫೋಟೋಸಿಂದ ಇಷ್ಟ ಇಲ್ದಿರೋನ್ನ ಫೋಟೋಗೆ ಬರೋದು 50% ಅಲ್ಲ, 101% ಆ್ಯಕ್ಚುಲಿ. ನಾನು ಫೋರ್ಸ್ ಕೊಡೋ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಬಟ್ ಏನು ಅಂದರೆ ಒಂದು ನಾವು ಇವಾಗ ನಂದು ವರ್ಕ್ ಬಂದು ಬೇರೆ ಪ್ರೊಫೆಷನ್ನು, ಇವ್ರದ್ದು ಬೇರೆ ಪ್ರೊಫೆಷನ್ನು, ಅದರಲ್ಲಿ ಜೊತೆಗೆ ಇದನ್ನ ಸ್ಟಾರ್ಟ್ ಮಾಡಿದ್ದೀವಿ. ಒಂಥರ ಖುಷಿ, ಚೆನ್ನಾಗಿ ಅನ್ಸುತ್ತೆ. ಒಂಥರ ಖುಷಿ, ಒಂಥರ ಕಷ್ಟನೂ ಹೌದು. ಬ್ಲಾಗ್ ಲೈಫು, ವರ್ಕ್ ಲೈಫು, ಪರ್ಸನಲ್ ಲೈಫು, ಪ್ರೈವೇಟ್ ಲೈಫು ಎಲ್ಲ ಮರ್ಜ್ ಆಗಿ ಫುಲ್ ತಲೆ ಸೈಕಾಗಿ ಹೋಗುತ್ತೆ ಒಂದೊಂದ್ಸಲ.
ಬಟ್ ಓಕೆ, ಖುಷಿ ಸಿಗತ್ತೆ, ಒಂದೊಂದ್ಸಲ ಖುಷಿ ಸಿಗತ್ತೆ. ಈ ತರ ಸಪೋರ್ಟ್ ಮಾಡ್ತೀನಿ, ಖುಷಿ ಸಿಗತ್ತೆ. ಈ ಥರ ಸಪೋರ್ಟ್ ಮಾಡಿದ್ರೆ ಸೀರಿಯಸ್ಲಿ ಖುಷಿ ಸಿಗುತ್ತೆ. ಬಟ್ ನಮ್ಗೆ ಎಷ್ಟು ನಮಗೆ ಟೈಮ್ ಸಿಗುತ್ತೋ ಅಷ್ಟನ್ನು ನಾವು ಇವಾಗ ಏನು ಮಾಡ್ತಿದ್ದೀವಿ ಅಂದರೆ ಫುಲ್ ವ್ಲಾಗ್ ವಿಡಿಯೋ ಶಾರ್ಟ್ಸ್ ಅಂತಾನೆ ನಾವು ಟೈಮ್ ಕೊಡ್ತಾ ಇದೀವಿ. ಬೇರೆ ಏನಿಲ್ಲ, ಕೆಲಸ ಬ್ಲಾಗ್, ಕೆಲಸ ಬ್ಲಾಗು ಮನೆ, ಕೆಲಸ ಬ್ಲಾಗು ಮನೆ ಅಷ್ಟೇ. ಮತ್ತೆ ಮನೆ ಕ್ಲೀನಿಂಗು ಮತ್ತೆ ಕುಕಿಂಗು ಅದೆಲ್ಲ ಮುಗಿಸಿ ಬಂದು ಟೈಮ್ ತಗೊಂಡು ಎಲ್ಲಿ ಟೈಮ್ ಸಿಗುತ್ತೋ ಆ ಗ್ಯಾಪಲ್ಲಿ ಮಾಡ್ತಾ ಇದೀವಿ ನಾವು. ಇನ್ನೊಂದು ಹೆಂಗ್ ಗೊತ್ತಾ, ಇಷ್ಟು ಬ್ಯುಸಿ ಇರೋದ್ರಿಂದ ನನಗೆ ಯಾವುದು ತಲೆನೋವೇ ಇಲ್ಲ. ಎಕ್ಸಾಕ್ಟ್ಲಿ ಪಾಯಿಂಟ್. ನಂಗೆ ಸೀರಿಯಸ್ಲಿ ಇಷ್ಟು ಅಂದ್ರೆ ಎಲ್ಲ ನನಗೆ ಟೈಮ್ ಸಾಕಾಗಲ್ಲ, ಇನ್ನು ಬೇರೆ ಹೆಂಗೆ ಥಿಂಕ್ ಮಾಡೋದು. ಸೊ ನನಗೆ ಖುಷಿ ಆಗ್ತಿದೆ. ಇನ್ನೊಂದು ಹೆಂಗೆ ಗೊತ್ತಾ, ನನಗೆ ತುಂಬ ಖುಷಿಯಾಗಿದ್ದೇನು ಅಂದರೆ, ಮುಂಚೆ ನಮಗೆ ಗೊತ್ತಿರೋರು ಕಮೆಂಟ್ಸ್ ಮಾಡ್ತಾ ಇದ್ರು, ಓಕೆನಾ. ಅದಕ್ಕಿಂತ ಇವಾಗ ಬೇರೆಯವರು ಅಂದರೆ ಸಬ್ಸ್ಕ್ರೈಬರ್ಸ್ ನೀವು ನನಗೆ ಗೊತ್ತಿಲ್ಲದಿರೋರು ಕಮೆಂಟ್ಸ್ ಎಲ್ಲ ಮಾಡ್ತಿರುವಾಗ ನಂಗೆ ಸೀರಿಯಸ್ಲಿ ಓದಕ್ಕೆ ಒಂಥರ ಖುಷಿ ಅಂತ ಫೀಲ್ ಆಗ್ತಾ ಇತ್ತು. ಥ್ಯಾಂಕ್ ಯು ಸೋ ಮಚ್ ಕಮೆಂಟ್ಸ್ ಮಾಡ್ತಾ ಇರೋರಿಗೆ, ಮತ್ತು ಈ ನಮ್ಮ ಒಂದು ವ್ಲಾಗ್ಸ್ ನೋಡ್ತಾ ಇರೋರಿಗೆ, ಶಾರ್ಟ್ಸ್ ನೋಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮಗೆ ಗೊತ್ತಿಲ್ಲದೆ ಇಷ್ಟು 1K ಸಬ್ಸ್ಕ್ರೈಬರ್ಸ್ ಆಗೋದಂದರೆ ನನ್ನ ಪ್ರಕಾರ ಆ್ಯಕ್ಚುಲಿ ನಿಜವಾಗ್ಲೂ ಕಷ್ಟ ಇದೆ. ಇಟ್ಸ್ ನಾಟ್ ಅನ್ ಈಸಿ, ಇಟ್ಸ್ ಟು ಡಿಫಿಕಲ್ಟ್. ಖುಷಿ ಆಯಿತು. ಇದೇ ಥರ ನಮ್ಮನ್ನ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತೀನಿ. ಬೇರೆಯವ್ರಿಗೆ ಅನ್ಸ್ಬೋದು 1K ನಾವು ಇವ್ರಿಗೆ ಹೇಳಿ ಮಾಡಿಸ್ತಾರೆ ಅಂತ. ನಾವು 1K ಅಲ್ಲಿ 40% ಹೇಳಿರೋದು ಬಿಟ್ರೆ 60% ನೀವುಗಳೇ ಸಬ್ಸ್ಕ್ರೈಬ್ ಮಾಡಿರೋದು. ಸೀರಿಯಸ್ಲಿ. ಅದರಲ್ಲೂ 40% ಅಂತ ತೊಗೊಂಡ್ರು ಅದರಲ್ಲೂ ಎಷ್ಟೊಂದು ಜನ ಅನ್ಸಬ್ಸ್ಕ್ರೈಬ್ ಮಾಡಿಕೊಂಡ್ರು ಇರ್ತಾರೆ. ಸೊ ಹಂಗಾಗಿ ನಮಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿ ನಮಗೆ ಯಾರ್ಯಾರು ಈ ಥರ ಎನ್ಕರೇಜ್ ಮಾಡ್ತಾಯಿದ್ರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದೆಲ್ಲ ಆಗ್ತಾ ಇರೋದು ಖುಷಿಯಿಂದ. ಇಷ್ಟೆಲ್ಲ ವಿಡಿಯೋಸ್ ಮಾಡ್ತಾ ಇರೋದು, ಇಷ್ಟೆಲ್ಲ ನಾನು ಬ್ಯುಸಿ ಇರೋದು. ಸಮ್ಟೈಮ್ಸ್ ನನಗೂ ಸಖತ್ ಸ್ಟ್ರೆಸ್ ಅಂತ ಅನ್ಸಿರುತ್ತೆ, ನನಗೆ ಆಗ್ತಿರಲ್ಲ ಅಂದಾಗ ಖುಷಿ ಅದನ್ನೋ ಸಪೋರ್ಟ್ ಮಾಡಿ ಕರ್ಕೊಂಡು ಬಂದು ಸಮ್ಟೈಮ್ಸ್ ವ್ಲಾಗ್ಸ್ ಅಥವಾ ರೀಲ್ಸ್ ಅದೆಲ್ಲ ಮಾಡಿಸಿದ್ದಾರೆ. ಅಂದರೆ 100% ಇವರು ಎಫರ್ಟ್ ಆಗ್ತಾ ಇದ್ದಾರೆ. ನಾನು ಇದರಲ್ಲಿ 30% ಸೀರಿಯಸ್ಲಿ 100% ಇಲ್ಲ, ಎಫರ್ಟ್ ಆಗ್ತಾ ಇದ್ದೀನಿ, ಬಟ್ 100% ಇಲ್ಲ. ಯಾಕಂದ್ರೆ ಇಂಟ್ರೆಸ್ಟ್ ಬಂದಿರುತ್ತೆ ಅಷ್ಟೇ. ಅವ್ರು ಸ್ಟಾರ್ಟೇ ಮಾಡಿಲ್ಲ ಅಂದ್ರೆ ನನಗೇನು ಇಂಟ್ರೆಸ್ಟ್ ಬರ್ತಾ ಇತ್ತು? ಸ್ಟಾರ್ಟ್ ಮಾಡೋದು ಮೇನು. ಇಂಟ್ರೆಸ್ಟ್ ಯಾವಾಗಾದ್ರೂ ಬರುತ್ತೆ. ಒಂದು ಚಾನಲ್ನ ಸ್ಟಾರ್ಟ್ ಮಾಡಿ ಅದಕ್ಕೆ ನೀನು ಆಲ್ರೆಡಿ 400 ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂದರೆ ಅದ್ರಲ್ಲಿ ನಿಂದೆ 100% ಎಫರ್ಟ್ ಇರೋದು. ನಾನು ಸೇರ್ಕೊಂಡು ಇಬ್ರದು ಅದೇನು ಅಂದ್ರೆ ಎಲ್ಲ ವಿಡಿಯೋಸ್ ಹಿಂಗ್ ಮಾಡ್ಬೋದು, ಬಟ್ ವಿಡಿಯೋ ಎಡಿಟಿಂಗ್ ನನಗೆ ನಾನು ಮಾಡೋದಿರ್ಲಿ. ಮುಂಚೆ ನಾನು ವಿಡಿಯೋ ಎಡಿಟ್ ಎಲ್ಲ ಮಾಡ್ತಿದ್ದೆ ಆಯ್ತಾ. ಇತ್ತೀಚೆಗೆ ನನಗೆ ಸೀರಿಯಸ್ ಆಗಿ ಆಗಲ್ಲ. ಖುಷಿ ಅವ್ರು ಮಾಡ್ತಾರೆ ವಿಡಿಯೋ ಎಡಿಟು, ನಾನು ನೋಡ್ತೀನಲ್ವಾ, ಅಯ್ಯಪ್ಪ ಆಗಲ್ಲಪ್ಪ ವಿಡಿಯೋ. ನನಗೆ ಸೀರಿಯಸ್ಲಿ ಹಂಗೆ ಅನ್ಸುತ್ತೆ, ವಿಡಿಯೋ ಎಡಿಟ್ ಮಾತ್ರ ಮಾಡೋಕ್ಕಾಗಲ್ಲ ಅಂತ ಅನ್ಸುತ್ತೆ. ಸೀರಿಯಸ್ಲಿ ತುಂಬ ಎಫರ್ಟ್ ಆಗ್ತದೆ. ಒಂದೊಂದ್ಸತಿ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಅಂದಾಗ ಎಷ್ಟು ನೈಟ್ ಅವತ್ತು 3 o'clock ತನಕ ವಿಡಿಯೋ ಎಡಿಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿ, ಅದು ಅಪ್ಲೋಡ್ ಮಾಡೋಕ್ಕೆ ಇಂಟರ್ನೆಟ್ ಜಾಸ್ತಿ ಕನ್ಸಂಪ್ಷನ್ ಆಗುತ್ತೆ. ಸೊ ಇಷ್ಟೆಲ್ಲ ಮಾಡಿ ಅಪ್ಲೋಡ್ ಮಾಡೋಷ್ಟೊತ್ತಿಗೆ ಅಪ್ಪ ಸೀರಿಯಸ್ಲಿ ನನಗೊಂದು ಪಾಪ ಅನಿಸ್ಬಿಡ್ತು. ಆ್ಯಂಡ್ ಆ ವಿಡಿಯೋ ಡಿಲೀಟ್ ಮಾಡೋ ಪರಿಸ್ಥಿತಿ ಬಂದಿತ್ತು ಆಯಿತಾ. ಅದು ಮಾತ್ರ ನನಗೆ ಸೀರಿಯಸ್ಲಿ ಒಂಥರ ಬೇಜಾರಾಗಿತ್ತು. ಯಾಕೆ ಅಂದರೆ ಅದೇ ಒಂದು ವಿಡಿಯೋ ನಾನು ನೋಡಿದ್ದು, ಎಷ್ಟು ಟೈಮ್ ಎಡಿಟ್ ಮಾಡಕ್ಕೆ ತಗೊಂಡಿದ್ದು, ಯಾಕಂದ್ರೆ ಅದರಲ್ಲಿ ಸಕ್ಕತ್ತಾಗಿತ್ತು ಕಂಟೆಂಟ್. ಅದು ಸೀರಿಯಸ್ಲಿ ಸಕ್ಕತ್ತಾಗಿತ್ತು ಅದು. ಬಟ್ ಆದರೆ ಅದನ್ನ ಡಿಲೀಟ್ ಮಾಡೋದು ಸಮ್ ರೀಸನ್ಸ್ಗೆ ಡಿಲೀಟ್ ಮಾಡಬೇಕಾಯಿತು. ಇಟ್ಸ್ ಓಕೆ, ಪರವಾಗಿಲ್ಲ. ಯಾಕೆ ಅಂದರೆ ಯಾವುದೋ ಒಂದು ಇದರಿಂದ ಬೇರೆಯವರಿಗೇನು ಎಫೆಕ್ಟ್ ಆಗಬಾರ್ದಲ್ವಾ. ಸೊ ಹಂಗಾಗಿ ಎಲ್ಲ ನೋಡಿಕೊಂಡು ವಿಡಿಯೋಸ್ ನಾವು ಮಾಡಬೇಕು ಅಲ್ವಾ, ಅದಕ್ಕೆ. ಸೊ ಹಂಗಾಗಿ ಡಿಲೀಟ್ ಮಾಡಿದ್ವಿ ಅಷ್ಟೇ. ಬಟ್ ಎಫರ್ಟ್ಸ್ ಮಾತ್ರ ಇತ್ತು. ಸೊ ಎಲ್ಲದು ಕ್ರೆಡಿಟ್ ಗೋಸ್ ಟು ಖುಷಿ, ಕ್ರೆಡಿಟ್ ಗೋಸ್ ಟು ಖುಷಿ. ಕ್ರೆಡಿಟ್ ಇಲ್ಲ, ಏನು ಕ್ರೆಡಿಟ್ ಇಲ್ಲ, ಇಬ್ಬರದು ಎಫರ್ಟ್ ಇದೆ ಅಷ್ಟೇ. ಕ್ರೆಡಿಟ್ಸ್ ಏನಿಲ್ಲ, ಎಫರ್ಟ್ ಇದೆ. ಹಿಂಗೆ ಚೆನ್ನಾಗಿ ಮಾಡ್ತಾ ಇರ್ತೀವಿ. ಅಂದರೆ ಏನು ಅಂದರೆ ಯಾರೇ ಈ ಥರ, ಇದೊಂದು ಎಕ್ಸಾಂಪಲ್ಲು ಓಕೆನಾ. ಗಂಡ ಹೆಂಡ್ತಿಗೆ ಸಪೋರ್ಟ್ ಮಾಡಿದ್ರೆ ಹೆಂಡ್ತಿ ಕ್ವೀನ್ ಆಗ್ತಾನೆ, ಹೆಂಡ್ತಿ ಗಂಡಿಗೆ ಸಪೋರ್ಟ್ ಮಾಡಿದ್ರೆ ಗಂಡ ಕಿಂಗ್ ಆಗ್ತಾನೆ. ಸೊ ಅದು ಎಕ್ಸಾಂಪಲ್. ಯಾಕೆ ಅಂದರೆ ಇಷ್ಟು 1K ರೀಚ್ ಆಗಿದ್ದೀವಲ್ವಾ, ಏನೋ ಒಂದು. ಈಗ ನನಗೇನಾದ್ರು ಎನ್ಕರೇಜ್ ಮಾಡಿರಲಿಲ್ಲ ಅಂತಂದರೆ ನಾನು ಇಷ್ಟು ಏನೋ ದವಾಕ್ಕೆ ಆಗ್ತಿರ್ಲಿಲ್ಲ.
ನಾ ಇಲ್ಲಿಗೆ ಸ್ಟಾಪ್ ಮಾಡಬೇಕಾಗಿತ್ತು, ಯಾಕೆಂದರೆ ಆ ಸ್ಕೆಡ್ಯೂಲ್ ಹಂಗಿರುತ್ತೆ. ಸೊ ಹಂಗಾಗಿ ಸಪೋರ್ಟ್ ಆಕ್ಚುಲಿ ನಮ್ದು ಓಲ್ಡ್ ಅಕೌಂಟ್ ನೋಡಿದ್ರೆ ನಾವು ಅವಾಗಿಂದಾನೇ ಟಿಕ್ ಟಾಕು ರೀಲ್ಸ್ ಎಲ್ಲ ಮಾಡಿದೀವಿ. ಇಬ್ಬರಿಗೂ ಇದ್ರಲ್ಲಿ ಏನೋ ಇಂಟ್ರೆಸ್ಟ್ ಇದೆ, ಅದು ಹೆಂಗ್ ಬಂದ್ವಿ ಅಂತ ಗೊತ್ತಿಲ್ಲ. ಬಟ್ ನಾವು ತುಂಬಾ ಟ್ರೈ ಮಾಡಿದೀವಿ ಅವಾಗಲೇ. ಟಿಕ್ ಟಾಕು ರೀಲ್ಸು, ಟಿಕ್ ಟಾಕ್ ಅಲ್ಲ ಚಿನ್ನ, ಇನ್ನೊಂದು ಯಾವುದೋ ಬರ್ತಿತ್ತಲ್ಲ, ಡಬ್ ಸ್ಮ್ಯಾಶ್ ವಿಡಿಯೋ ಅವೆಲ್ಲ ಅವೆಲ್ಲ ಇದೆ. ಆಮೇಲೆ ಟಿಕ್ ಟಾಕ್, ಆಮೇಲೆ ಅದು ಬ್ಯಾನ್ ಆಯ್ತು. ಅದಾದ್ಮೇಲೆ ನಾವು ಅದನ್ನ ಡೌನ್ಲೋಡ್ ಮಾಡ್ಕೊಂಡ್ವಿ. ನನ್ನ ತಮ್ಮ ಆಕ್ಚುಲಿ ಇದನ್ನ ಮತ್ತೆ ಈಗ ಇದನ್ನ ಹೇಳಲೇಬೇಕಾಯ್ತು ನಾನು. ನನಗೆ ನಮ್ಮಿಬ್ರು ಈ ಒಂದು ಪ್ರತೀಸ್ ಬ್ಲಾಗ್ಗೆ ಸಪೋರ್ಟ್ ಮಾಡಿರೋದು, ನಾವೆಲ್ಲ ಶಾರ್ಟ್ಸ್ ಹಾಕಿದಾಗ ನಾವು ಶೇರ್ ಮಾಡ್ತಿದ್ದು ಮೀನ್ಸ್ ಮೆನ್ಷನ್ ಮಾಡ್ತಿದ್ದು ನೌಷ ಅಂದರೆ ನನ್ನ ತಮ್ಮ, ನಿಮಗೆಲ್ಲ ಗೊತ್ತಿದೆ. ಸೊ ಇನ್ನೊಬ್ರು ಇದ್ದಾರೆ, ಅವರು ಮಾನ್ಯ ಅಂತ. ಅವರಿಬ್ರು ಶಾರ್ಟ್ಸ್ನ ಅವರೂ ಕೂಡ ಸ್ಪ್ರೆಡ್ ಮಾಡ್ತಾಯಿದ್ರು, ಅಂದರೆ ಮೆನ್ಷನ್ ಮಾಡ್ತಿದ್ದೆ ನಾನು, ಅವರು ಪೋಸ್ಟ್ ಮಾಡ್ತಾಯಿದ್ರು. ಸೊ ಅದು ಕೂಡ ನನಗೆ ಒಂದು ಕಡೆ ವ್ಯೂಸ್ ಜಾಸ್ತಿ ಅನ್ನೋಕ್ಕೆ ಹೆಲ್ಪ್ ಆಗಿದೆ. ಅದ್ರ ಜೊತೆಗೆ ಇಬ್ಬರು ಫ್ಯಾಮಿಲಿ ಕಡೆಯವರು, ಇವ್ರ ಮಮ್ಮಿ ಆಗಿರ್ಬೋದು, ಇವ್ರ ಫ್ಯಾಮಿಲಿ ಕಡೆ, ನೆಕ್ಸ್ಟ್ ನಮ್ಮ ಫ್ಯಾಮಿಲಿ ಕಡೆ ಅವರಿಬ್ಬರು ಸಪೋರ್ಟ್ ಮಾಡಿ ಸೊ ಇಲ್ಲಿಗೆ ಬಂದಿದೆ. ಆ್ಯಂಡ್ ಆಲ್ಸೋ ನಮ್ಮ ಕೊಲೀಗ್ಸ್, ಇವ್ರ ಆಫೀಸಲ್ಲಿ ಇವ್ರ ಕೊಲೀಗ್ಸ್, ನಮ್ಮ ಡಿಪಾರ್ಟ್ಮೆಂಟಲ್ಲಿ ನಮ್ಮ ಕೊಲೀಗ್ಸ್, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮಗೆ ನಂಗೆ ವಿಶ್ ಮಾಡಿದ್ರು ಎಲ್ಲರೂ. ಆ್ಯಂಡ್ ಆಲ್ಸೋ ನಿಮಗೆ ನಿಮ್ಮ ಕಡೆಯಿಂದ. ಸೊ ಥ್ಯಾಂಕ್ ಯು ಸೋ ಮಚ್. ನನ್ನ ತಮ್ಮನೂ ಅಷ್ಟೇ ತುಂಬ ಹೆಲ್ಪ್ ಮಾಡ್ತಾರೆ. ಸೀರಿಯಸ್ಲಿ ಅವನಿಗೆ ಎಷ್ಟು ಇದೆ ಗೊತ್ತಾ, ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ ಇನ್ನೂ ಚೆನ್ನಾಗಿ ಆಗಬೇಕು ಅಂತ ಅವನು ತುಂಬ ಎಫರ್ಟ್ಸ್ ಹಾಕ್ತಾನೆ. ಆಮೇಲೆ ಎಡಿಟ್ ಮಾಡ್ತಾನೆ, ಐಡಿಯಾಸ್ ಹೇಳ್ತಾನೆ, ಹಿಂಗೆ ಮಾಡಿ ಹಂಗೆ ಮಾಡಿ ಅಂತೆಲ್ಲ ಹೇಳ್ತಾನೆ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇದೇ ರೀತಿ ನಮ್ಮ ಈ ಒಂದು ಪ್ರತೀಸ್ ವ್ಲಾಗ್ನ ಇನ್ನೂ ಮುಂದೆ ತಗೊಂಡೋಗೋಣ. ಪ್ಲೀಸ್ ಸಪೋರ್ಟ್ ಮಾಡಿ, ಓಕೆನಾ? ಇವಾಗ 1K ಆಗಿದೆ, ಅದೇ ಥರ 10K ಆ ಥರ ಆಗ್ತಾ ಹೋಗಲಿ, ಓಕೆನಾ? ನಾವು ಅದೇ ರೀತಿ ನಿಮಗೆ ಎಂಟರ್ಟೈನ್ಮೆಂಟ್ ಮಾಡ್ತೀವಿ. ಸೊ ಇದರಲ್ಲಿ ನನ್ನ ಲೈಫ್ ಸ್ಟೈಲ್ ಆ್ಯಂಡ್ ಕಾಮಿಡಿ ವಿಡಿಯೋಸ್ ಮತ್ತು ಶಾಪಿಂಗ್, ಸೊ ಪ್ರತಿಯೊಂದು ಕುಕಿಂಗ್ ಬ್ಲಾಗ್, ಟ್ರಾವೆಲ್, ಸೊ ಅಷ್ಟು ಇದರಲ್ಲಿ ಕವರ್ ಆಗಿರುತ್ತೆ. ಇದಿಷ್ಟು ಇವತ್ತಿನ ನನ್ನ ಈ ಒಂದು ಪುಟ್ಟ ಪ್ರೀತಿಯ ವ್ಲಾಗ್ ಆಗಿತ್ತು. ಇಫ್ ಯು ಲೈಕ್ ಮೈ ವಿಡಿಯೋ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ YouTube channel Pratees Vlog. See you on the next vlog. Thank you for watching. Bye bye.